ಚಿಂತಾಮಣಿಯಲ್ಲಿ ಇದೇ ತಿಂಗಳ 27ರಂದು ನಗರದ ವಾರ್ಡ್ ನಂಬರ್ 18ರ ನಗರಸಭಾ ಸದಸ್ಯ ಸ್ಥಾನ ಖಾಲಿಯಾಗಿದ್ದು ಆ ಸ್ಥಾನಕ್ಕೆ ಚುನಾವಣೆ ನಡೆಯಲಿದೆ. ಇಂದು ನಾಮಪತ್ರ ಸಲ್ಲಿಕೆಗೆ ಅಂತಿಮ ದಿನವಾಗಿದ್ದು ಬಿಜೆಪಿ ಪಕ್ಷದಿಂದ ಪ್ರಕಾಶ್ ರವರು ಬಿಜೆಪಿಯ ಮುಖಂಡ ಗೋಪಿರವರ ನೇತೃತ್ವದಲ್ಲಿ ಚುನಾವಣಾ ಅಧಿಕಾರಿಯಾದ ಸವಿತಾರವರಿಗೆ ತಮ್ಮ ನಾಮಪತ್ರವನ್ನು ಸಲ್ಲಿಸಿದರು. ಲೇಟ್ ಆಗಿದೆ, ನಾಮಿನೇಷನ್ ಹಾಕಿದ್ದೀವಿ. ನಾಳಿದ್ದು ರಿಟರ್ನ್ ಡೇಟ್ ಇದೆ. ಅದು ಇನ್ನು ಅಲ್ಲಿ ನಾವು ಬಿಜೆಪಿ ಅಭ್ಯರ್ಥಿಗೆ ಸ್ಪರ್ಧೆ ಮಾಡ್ತೀವಿ. ಗೆಲ್ಲಬೇಕನ್ನೋ ಪ್ರಯತ್ನ 3 ಸಾರಿ ನಾನು ಚುನಾವಣೆಗೆ ನಿಂತಿದ್ದೀನಿ. 3 ಸಾರಿನೂ ಸೋತಿದ್ದೀನಿ. ಈ ಸಾರಿನೂ ಪ್ರಯತ್ನ ಮಾಡಿ ಗೆದ್ದು ಬರಬೇಕು ಅನ್ನೋದು ನಮ್ಮ ಆಸೆ. ಇಲ್ಲಿಂದ MLA ಅವ್ರಿಗೂ ಇದೇ ಇದರಲ್ಲಿ ಇರಬೇಕು ಅಂತ ನಮ್ಮ ಆಸೆ. ಜನರ ಬೆಂಬಲ ಇದೆ ಅಂತಲೇ ಯಾರೂ ಹಾಕೋದು. ಬಟ್ ಅದ್ರ ದೇವ್ರ ದೇಶ ಜನ ಆಶೀರ್ವಾದ. 18ನೇ ವಾರ್ಡ್ ಚುನಾವಣೆಯಲ್ಲಿ ನಮ್ಮ ಬಿಜೆಪಿ ಅಭ್ಯರ್ಥಿ ಆದಂಥ ಪ್ರಕಾಶ್ ಅಣ್ಣವ್ರನ್ನ ನಿಲ್ಲಿಸಿದ್ದೀವಿ. ಅನುಭವಸ್ಥರು, ಜನಗಳಿಗೆ ಯಾವತ್ತು ಜನಗಳ ಜೊತೆಗಿದ್ದು ಜನಗಳಿಗೆ ಕೆಲಸ ಇದ್ದು ಅವರು ನಾಟ್ ಪರ್ ಸೇಲ್ ಆಗುವಂಥ ವ್ಯಕ್ತಿ ಅಲ್ಲ. ಆದ್ದರಿಂದ ಇವತ್ತು ಜನ ವೋಟ್ ಹಾಕಿ ಗೆಲ್ಲಿಸ್ತಾರೆ. ಇವತ್ತು ಎಲ್ಲ ಸಮುದಾಯಗಳೂ ನಮ್ಮ ಪ್ರಕಾಶ್ ಅಣ್ಣವ್ರು ಕೈ ಹಿಡಿತದೆ ಅಂತೇಳ್ಬಿಟ್ಟು ನಾವು ಜಾಸ್ತಿ ಮಂದಿ ಕ್ಯಾಂಡಿಡೇಟ್ ಮಾಡಿಸ್ತೀವಿ.